ನೋಡ್ರಿ ನಾವಿವತ್ತು ಎನ್ ಗಣೇಕಲ್ ಹಳ್ಳಿಯಲ್ಲಿದ್ದೀವಿ. ಇದು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ. ಸೊ ಇಲ್ಲಿ ಬಸವರಾಜ್ ಅವರು ಸುಮಾರು 4-5 ಎಕರೆ ಮೆಣಸಿನಕಾಯಿ ಬೆಳೀತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಸೊ ಈ ವರ್ಷ ಅವರು ಹೂವು ಕಾಯಿಗಳು ಬರೋವಂಥ ಸಮಯದಲ್ಲಿ ನಮ್ಮ ವಿಲ್ಲೋವುಡ್ ಕೆಮಿಕಲ್ಸ್ನ ವಿಲ್ ಬಾಂಡ್ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ರೀ. ಸೊ ಇದು ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದು ಅವರಿಂದನೇ ಕೇಳೋಣ. ಸರ್ ನಿಮ್ಗೆ ನಮಸ್ಕಾರ ರೀ ಸರ್. ಯಾವ ಥರ ರಿಸಲ್ಟ್ ಬಂದಿದೆ, ನಿಮ್ಗೆ ಏನು ಅನ್ಸಿತ್ತು ರೀ ವಿಲ್ ಬಾಂಡ್ ಹೊಡೆದ ಮೇಲೆ? ವಿಲ್ ಬಾಂಡ್ ಹೊಡೆದ ಮೇಲೆ ನಮಗೆ ಚಲೋ ಅನಿಸ್ತದೆ ಸರ್. ಅದು ನಮಗೆ ಹೂವು ಬಂದವ ಸರ್, ಮಗ್ಗೆಗಳು ಬಂದವ, ಗಿಡನೂ ಇದು ಸೈನಿಂಗ್ ಬಂದವ ಸರ್, ಬಿಳೆದಾಮೆ ಹಸಿರುದಾಮೆ ಎಲ್ಲ ಕಂಟ್ರೋಲ್ ಆಗ್ಯದ. ಹೂವುಗಳ ಗುಣ ಯೂಟ್ರ ಗುಣನೂ ಇದಿಲ್ಲ ಸರ್, ಟ್ರಿಪ್ಸ್ ಸ್ವರೂಪ ಕಮ್ಮಿ ಆಗ್ಯಾವ. ಕಾಯಿ ಸೆಟ್ಟಿಂಗ್ನ ಸರ್, ಫಲನೂ ಜಾಸ್ತಿ ಆಗೈತೆ ಸರ್, ಫಲನೂ ಭಾಳ ಆಗೈತೆ ಸರ್. ಇದು ಹೊಡೆದ ಮೇಲೆ ಅನ್ಕರ ಫಲ ಜಾಸ್ತಿ ಆಗೈತಿ, ಮಗ್ಗಿ ಜಾಸ್ತಿ ಆಗೈತಿ, ಹೊಲನೂ ಚಲೋನೂ ಆಗೈತೆ ನೋಡಿ ಸರ್. ಅವಾಗ ಹೊಡೆದು ಎಣ್ಣೆ ಹೊಡೆದಾಗ್ಲಿಂದ, ಈಗ ಬಾಂಡ್ ಹೊಡೆದಾಗ್ಲಿಂದ ನಾವು ಆದ್ರೂ ಪರವಾಗಿಲ್ಲ ಸರ್. ನಮ್ಮ ಮೊದಲು ಹೊಡೆದು ಎಣ್ಣೆಗಳಿಗಿಂತ ಈ ಎಣ್ಣೆ ಅನ್ಕರ ಕೆಲಸ ಮಾಡ್ಯದ ಸರ್ ನಮ್ದು. ಕಾಯಿನೂ ಬೇಸ್ ಸೆಟ್ಟಿಂಗ್ ಆಗ್ಯದ ಸರ್. ಅದ್ರ ಮೊದಲು ಕಾಯಿನೂ ಹಿಂಗೆ ಆಗ್ಯದ ಸರ್. ಅದು ಕಾಯಿ ಕಾಣ್ತದೆ, ಕಾಯಿ ಸೆಟ್ಟಿಂಗ್ನ ಆಗ್ಯದ ಸರ್. ಅದು ಬುಡಕ್ಕೆ ಕಾಯಿ ಸೆಟ್ಟಿಂಗ್ ಆಗೈತಿ. ಮೇಲೇನು ಅದು ಬಾಂಡ್ ಹೊಡೆದಾಗ್ಲಿಂದ ಹೂವು ಜಾಸ್ತಿ ಆಗ್ಯದ, ಮಗ್ಗಿ ಜಾಸ್ತಿ ಆಗ್ಯದ, ಇಂಥವು ಹೂವನು ಗೊಂಡೆಗಳಿಗೂ ಜಾಸ್ತಿ ಆಗ್ಯದ ಸರ್. ಮುಟ್ರೂ ಕಮ್ಮಿ ಆಗ್ಯದ ಸರ್. ಚಲೋ ಬಂದ ನೋಡಿ ಸರ್ ಇದು ಹೊಡೆದ ಮೇಲಿಂದ. ನಮಗೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇರೆ ರೈತರಿಗೆ ಏನಂದ್ರೆ ನಾವು ಹೊಡೆದ್ರೆ ಬೇಸತ್ತು ನೋಡಿ ಸರ್. ಇಳುವರಿನೂ ಚಲೋ ಬರ್ತಾವೆ ಸರ್ ಮುಂದೆ. ಇದು ಕಾಯಿನೂ ಜಾಸ್ತಿ ಹಿಡಿತದ, ಫಲನೂ ಜಾಸ್ತಿ ಹಿಡಿತಾವ, ಹೂವನೂ ಜಾಸ್ತಿ ಹಿಡಿತೈತಿ, ಹೊಲನೂ ಸೈನಿಂಗ್ ಇರ್ತದೆ ಸರ್. ಇದನ್ನು ಮಾಡಿಕೊಂಡು ಹೋದ್ರೆ ನಮ್ಮ ಮುಂದೆ ಚಲೋತ್ನಾಗ ಆಗ್ತದೆ ನಾನು ಹೇಳ್ತೀನಿ ಸರ್. ನಮಗೆ ಇದು ಏನಂತಂದ್ರೆ ನಾವು ಹೊಡೆದಕ್ಕೆ ನಮಗೆ ರಿಸಲ್ಟ್ ಬೇಸ್ ಕಾಣಿಸ್ತದೆ ಸರ್. ಇದು ಕಂಡದಕ್ಕೆ ಆದ್ರೆ ಇನ್ನೊಬ್ಬರಾದ್ರೂ ಇದನ್ನು ಹೊಡಿಬೋದು ಅಂತ ನಾನು ಹೇಳ್ತೀನಿ ಸರ್. ಅದನ್ನು ಅಂದ್ರೆ ಬೇರೆ ರೈತರು ವಿಲ್ ಬಾಂಡ್ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತದೆ, ಕಾಯಿಗಳೆಲ್ಲ ಜಾಸ್ತಿ ಬರುತ್ತೆ. ಒಂದು ಸೆತ್ತನ ಯೂಸ್ ಮಾಡ್ಬೋದು ಸರ್, 2 ಸೆತ್ತನ ಯೂಸ್ ಮಾಡ್ಬೋದು, ಖರ್ಚುನೂ ಕಮ್ಮಿ ಅದ್ರದ್ದು ರಿಸಲ್ಟು ಗೊತ್ತಾದ್ರೆ. ನೀವು ಇಲ್ಲಿ ಕಾಯಿಗಳು ಸಮೇತ ನೋಡ್ಬೋದು. ನೀವು ಇಲ್ಲಿ ನೋಡ್ರಿ ಸರ್, ಕಾಯಿಗಳು ಶೈನಿಂಗ್ ಎಲ್ಲ ಭಾಳ ಚೆನ್ನಾಗಿ ಬಂದಿದಾವ್ರಿ. ಕಾಯಿ ಉದ್ರದೆಲ್ಲ ಭಾಳ ಕಮ್ಮಿ ಆಗ್ಯದ. ನೀವು ಇಲ್ಲಿ ಶೈನಿಂಗ್ ನೋಡ್ಬೋದು, ಕಾಯಿಗಳಲ್ಲಿ ಒಳ್ಳೆ ರೀತಿಯ ಶೈನಿಂಗ್ ಬಂದೈತಿ. ಮತ್ತು ನೀವು ಹೂವುಗಳು ನೋಡ್ಬೋದು. ನೀವು ಹೂವುಗಳು ಭಾಳ ಸಂಖ್ಯೆ ಜಾಸ್ತಿ ಜಗ್ಗಿ ಬಂದೈತಿ ಸರ್. ಹೂವುಗಳು ಜಾಸ್ತಿ ಆಗೈತಿ. ಸೊ ಕೊಂಡೆಗಳು ಜಾಸ್ತಿ ಆಗ್ಯಾವ ಸರ್. ಕೊಂಡೆ ಜಾಸ್ತಿ ಆಗ್ಯಾವ. ಮೇಲೆ ತೆಳಗ್ಲಿಂದ ಮೇಲೆ ತನಕ ಕಾಯಿ ಸೆಟ್ಟಿಂಗ್ ಆಗ್ಯದ ಸರ್. ಅದು ಕಾಯಿ ಸೆಟ್ಟಿಂಗ್ ಆಗ್ಯದ. ಕಾಯಿನೂ ಪರವಾಗಿಲ್ಲ ಸರ್. ಮ್ಯಾಗದ ಫಲ ಮಾತ್ರ ಭಾರಿ ಫಲ ಆಗ್ಯದ ಸರ್. ಅದು ಇದನ್ನ ಇನ್ನೊಂದು ಸರ್ತಿ ಇದೇ ಬಾಂಡೇನ ಇನ್ನೊಂದು ಸರ್ತಿ ಯೂಸ್ ಮಾಡಿಬಿಟ್ರೆ ನೋಡ್ರಿ ಸರ್, ಪಕ್ಕ ರಿಸಲ್ಟ್ ಏನಂತಂದ್ರೆ ಮೇಲೆದೆಲ್ಲ ಸೆಟ್ಟಿಂಗ್ ಆಗಿಬಿಡ್ತು ನೋಡ್ರಿ ಸರ್. ಮೇಲೆದೆಲ್ಲ ಸೆಟ್ಟಿಂಗ್ ಆಯ್ತು ಅಂತಂದ್ರೆ ನಮ್ಗೆ ಏನದು ಸರ್, ಈಗ ಸದ್ಯ ನಮ್ಗೆ ಫಲ ನಿಂದ್ರಿಸೋದು, ಇವು ಕೊಂಡೆ ನಿಂದ್ರಿಸೋದೇ ನಮಗೀಗ ಈ ಉದ್ದೇಶ ಸರ್. ಈಗ ಉದ್ದೇಶ ಅಂತಂದ್ರೆ ಈಗ ನಾವು ಬಾಂಡ್ ಒಂದು ಸರ್ತಿ ಹೊಡಿಯಲ್ಲಿ 2 ಸರ್ತಿ ಹೊಡಿಬಿಟ್ರೆ ಕಾಯಿ ಸೆಟ್ಟಿಂಗ್ ಆಗ್ತದೆ ಸರ್, ಫಲನೂ ಸೆಟ್ಟಿಂಗ್ ಆಗ್ತದ, ಎಲ್ಲ ಚೆನ್ನಾಗಿ ಇದು ಫಲ ಎಲ್ಲ ನಿಂದಿರ್ತದೆ ನೋಡಿ ಸರ್. ಹೀಗೆ ನಾವು ಕೆಲಸ ಮಾಡ್ಕೊಂಡ್ರೆ ಇದನ್ನ ನಿಂತಪ್ಪ ನಮ್ಗೆ ಬೇಕಾದಷ್ಟು ಬೆಳೆ ಸಿಗೋಬೋದು ನೋಡಿ ಸರ್. ಅದು ಸೊ ಎಲ್ಲ ಮೆಣಸಿನಕಾಯಿ ಬೆಳೆಯ ರೈತ ಬಾಂಧವರು ಈ ವಿಲ್ ಬಾಂಡ್ ಪ್ರಾಡಕ್ಟನ್ನು ಯೂಸ್ ಮಾಡ್ಕೊಂಡು ತಮ್ಮ ಮೆಣಸಿನಕಾಯಿ ಇಳುವರಿ ಜಾಸ್ತಿ ಮಾಡ್ಕೋಬೇಕಂತ ಎಲ್ಲರಲ್ಲಿ ವಿನಂತಿ. ಧನ್ಯವಾದಗಳು ರೀ.